ಟು ಮೈ ಚಾನಲ್. ಇದು ಮೆಂತ್ಯ ಬಾತ್ಗೆ ರೆಡಿ ಮಾಡಿರೋ ರೆಸಿಪಿ. ಇದು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದೆ. ಎಣ್ಣೆ, ಈರುಳ್ಳಿ, ಸ್ವಲ್ಪ ಮಸಾಲೆ ಇರಲಿ ಅಂತ ಹೇಳ್ಬಿಟ್ಟು ಪಲಾವ್ ಎಲೆ ಎಲ್ಲ ಹಾಕಿದ್ದೀವಿ. ಫ್ರೈ ಮಾಡಬೇಕು. ಆಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀವಿ. ಫ್ರೈ ಆಗಬೇಕು ಚೆನ್ನಾಗಿ. ಬ್ರೌನ್ ಕಲರ್ ಬರೋವರೆಗೂ ಪೇಸ್ಟ್ ಆಗೋ ಥರ ಹುರಿಬೇಕು. ಆಮೇಲೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇಷ್ಟೇ ಇದ್ದಿದ್ದು ಸ್ವಲ್ಪ, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀವಿ. ಹಾಗೆ ಅಡುಗೆ ಮಾಡ್ತಿರುವಾಗ ನಮ್ಮ ಅಕ್ಕ ಡೈಲಿ ಶುಗರ್ ಚೆಕ್ ಮಾಡಿಸ್ಕೊಂತಾಳೆ. ಆದ್ದರಿಂದ ನಮ್ಮ ಚಿಕ್ಕಪ್ಪ ಬಂದು ನನಗೂ ಶುಗರ್ ಚೆಕ್ ಮಾಡಿ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಕೊಂಡಾಗ ನಾನು ಚಿಕ್ಕಪ್ಪ ಶುಗರ್ ಎಷ್ಟು ಅಂದರೆ 110 ಇತ್ತು. 110 ಇತ್ತು. ನನಗೆ ಶುಗರ್ ಇಲ್ಲ ಅಂತ ಹೋದ್ರು. ಅದಾದಮೇಲೆ ಆ ಪೇಸ್ಟ್ ಆಗಿರೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ಮೆಲ್ ಹೋಗೋವರೆಗೂ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆದ ನಂತರ ಪೇಸ್ಟ್ ಮಾಡ್ತಾಯಿರಿ. ಈಗ ನೆಕ್ಸ್ಟು ಒಂದು ಜಾರಿಗೆ, ಸಣ್ಣ ಜಾರಿಗೆ ಟೊಮೊಟೊ, ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಫ್ರೈ ಆಗಿರೋ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ. ನಂತರ ಸಪ್ರೇಟ್ ಅಕ್ಕಿನ ನೆನೆಸಿಡಬೇಕು. ಸಪ್ರೇಟಾಗಿ ಅಕ್ಕಿ ನೆನೆಸಿಟ್ಟಿದ್ದನ್ನು ಅದರೊಳಗಡೆ ಹಾಕ್ತಾಯಿದ್ದೀವಿ. ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಮೇಲೆ ಮುಚ್ಚುವಾಗ ಒಂದು ಸತಿ ತುಪ್ಪ ಹಾಕಿ ಒಂದೆರಡು ಸ್ಪೂನ್ ತುಪ್ಪ ಹಾಕಾದ್ಮೇಲೆ ಅದನ್ನು ಕ್ಲೋಸ್ ಮಾಡಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿಂದ್ಕೊಳ್ಳಿ. ನಾವು ಹೊರಟಿದ್ದೆ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಬೆಂಗಳೂರಿನ ಐತಿಹಾಸಿಕ ಮತ್ತು ಪ್ರಸಿದ್ಧ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಇದು ಗವಿಪುರ ಗುಟ್ಟಿಯಲ್ಲಿರುವ ಕೆಂಪಾಂಬುದಿ ಕೆರೆಯ ಏರಿಯ ಮೇಲಿರುವ ಬೆಟ್ಟದ ಮೇಲಿದೆ. ನಂಜಮ್ಮ ಎಂಬುವರಿಗೆ ದೇವಿಯ ದರ್ಶನವಾದ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಸ್ಥಾನದಲ್ಲಿ ಕಷ್ಟಗಳನ್ನು ನಿವಾರಿಸುವ ತಡೆ ಪೂಜೆ ಮತ್ತು ಕವಡೆ ಶಾಸ್ತ್ರದ ಮೂಲಕ ಭಕ್ತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಪ್ರಮುಖ ವಿಶೇಷವಾಗಿದೆ. ಇಲ್ಲಿ ಮಾಡುವಂಥ ದೇವಸ್ಥಾನದಲ್ಲಿ ಮಾಡುವಂಥ ವಿಶೇಷತೆಗಳೇನೆಂದರೆ ಸ್ವಯಂ ಮೂರ್ತಿ. ಈ ಮೂರ್ತಿ ಹೇಗಿದೆ ಅಂದರೆ ಈ ದೇವಾಲಯದಲ್ಲಿ ಮಹಾಕಾಳಿ ಅಮ್ಮನವರ ಮೂರ್ತಿ ಸ್ವಯಂಭೂ
ಬಂಡೆಯಿಂದ ತಾನಾಗಿಯೇ ಉದ್ಭವಿಸಿರುವುದು. ಬಂಡೆ ಎಂದರೆ ಕನ್ನಡದಲ್ಲಿ ಬಂಡೆಗಳು ಎಂದರ್ಥ. ಆದ್ದರಿಂದ ದೇವಿಯನ್ನು ಬಂಡೆ ಮಹಾಕಾಳಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ತಡೆ ಪೂಜೆಯನ್ನು ಸಹಿತ ಮಾಡ್ತಾರೆ. ಜೀವನದಲ್ಲಿ ಎದುರಾಗುವ ಶತ್ರುಬಾಧೆ, ಕೆಟ್ಟ ದೃಷ್ಟಿ ಮತ್ತು ತಡೆಗಳನ್ನು ನಿವಾರಿಸಲು ಇಲ್ಲಿ ವಿಶೇಷವಾದ ತಡೆ ಪೂಜೆಯನ್ನು ಮಾಡ್ತಾರೆ. ಮತ್ತು ಕವಡೆ ಶಾಸ್ತ್ರವನ್ನು ಮಾಡ್ತಾರೆ. ಭಕ್ತರ ಭವಿಷ್ಯ ಮತ್ತು ಅವರ ಸಮಸ್ಯೆಗಳ ಮೂಲವನ್ನು ತಿಳಿಯಲು ದೇವಸ್ಥಾನದಲ್ಲಿ ಕವಡೆ ಶಾಸ್ತ್ರ ನೋಡುವುದು ಇಲ್ಲಿನ ಪ್ರಮುಖ ಆಚರಣೆಯಾಗಿದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಬೀಗ ಹಾಕುವುದು. ತಮ್ಮ ಕಷ್ಟಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳು ದೂರವಾಗಲಿ ಎಂದು ಭಕ್ತರು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಬೀಗವನ್ನು ತಂದು ಇಡುವ ಪದ್ಧತಿ ಇದೆ. ಇನ್ನೊಂದು ವಿಶೇಷತೆ ಏನಂದರೆ ನಿಂಬೆಹಣ್ಣಿನ ಪೂಜೆ ಸಹಿತ ಮಾಡ್ತಾರೆ. ಇಲ್ಲಿ ಭಕ್ತಾದಿಗಳು ತಡೆ ಪೂಜೆ ಎಂಬ ವಿಶಿಷ್ಟ ಆಚರಣೆಯನ್ನು ಮಾಡುತ್ತಾರೆ. ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ನಿಂಬೆಹಣ್ಣನ್ನು ಇಲ್ಲೊಂದು ತ್ರಿಶೂಲ ಇದೆ. ಆ ತ್ರಿಶೂಲಕ್ಕೆ ಚುಚ್ಚಿ ತ್ರಿಶೂಲದಲ್ಲಿರುವ ನಿಂಬೆಹಣ್ಣು ಒಣಗಲು ಬಿಡುವುದರಿಂದ ಅವರ ಸಮಸ್ಯೆಗಳು ಹಾಗೆ ಹೋಗುತ್ತದೆ ಎಂಬ ವಾಡಿಕೆ ಇದೆ ಈ ದೇವಸ್ಥಾನದಲ್ಲಿ. ಮತ್ತು ಇಲ್ಲಿ ಅಲಂಕಾರ ಮಾಡುತ್ತಾರೆ ದೇವರಿಗೆ, ತುಂಬ ಚೆನ್ನಾಗಿರುತ್ತೆ. ನವರಾತ್ರಿಲಂತೂ ತುಂಬ ಚೆನ್ನಾಗಿ ದಿನ ಒಂದೊಂದು ಅಲಂಕಾರ ಮಾಡ್ತಾರೆ. ಈಗ ನೀವು ನೋಡ್ತಿರ್ಬೋದು ಈ ದೇವರಿಗೆ ಮೇಲೆ ಹಾಕಿರೋ ನೀರನ್ನು ಭಕ್ತಾದಿಗಳ ಮೇಲೆ ಬೀಳೋ ಹಾಗೆ ಭಕ್ತಾದಿಗಳನ್ನ ಸಹ ಗರ್ಭಗುಡಿ ಒಳಗಡೆ ಬಿಡ್ತಾರೆ. ದೇವ್ರ ಮೇಲೆ ಹಾಕೋ ನೀರನ್ನು ನಮ್ಮ ಮೇಲೆ ಬೀಳೋ ಹಾಗೆ ನೀರನ್ನು ಹಾಕ್ತಾರೆ. ಸುಮಾರು ಬೆಳಗ್ಗೆಯಿಂದ 2 ಗಂಟೆವರೆಗೂ ನೀರನ್ನು ಹಾಕ್ತಾರೆ. ನೀರೆಲ್ಲ ಆದಮೇಲೆ ದೇವರ ಅಲಂಕಾರ ಯಾವ ಥರ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ವಿಶೇಷ ಇಲ್ಲಿ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಎಷ್ಟೇ ಜನ ಹೋಗಲಿ ಅವರೆಲ್ಲರಿಗೂ ಊಟ ಬಡಿಸ್ತಾರೆ. ಊಟ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಎಲ್ಲ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಊಟನ ಬಡಿಸ್ತಾರೆ.